ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಎಗ್ ಫ್ರೈಡ್ ರೈಸು. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಇವಾಗ ಹೇಳ್ತೀನಿ ನೋಡಿ. ಫಸ್ಟಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಂಗ್ರೀಡಿಯೆಂಟ್ಸ್ಗಳು ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನೀಸು, ಎಗ್ಗು, ಟೊಮೊಟೊ. ಇವಾಗ ಬಾಣಲಿ ಮೇಲೆ ಮೆಣಸಿನ್ಕಾಯಿ ಇಟ್ಟಿರ್ತೀವಲ್ಲ ಅದಕ್ಕೆ ಬೀನೀಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯಿಲಲ್ಲೇ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೆ ಫ್ರೈ ಆದಮೇಲೆ ಆಮೇಲೆ ಕ್ಯಾರೆಟನ್ನು ಆ್ಯಡ್ ಮಾಡ್ಕೋಬೇಕು. ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬಿಟ್ಟು ಆನಿಯನ್ನೂ ಹಾಕಬೇಕು. ಫಸ್ಟೇ ಹಾಕ್ಬಾರ್ದು ಆನಿಯನ್ನು. ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಆನಿಯನ್ನೂ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ಅದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಟೊಮೊಟೊಗೆ. ಆಮೇಲೆ ಇದಕ್ಕೆ ಟೇಸ್ಟಿಂಗ್ ಪೌಡ್ರ್ ಏನೂ ಹಾಕಿಲ್ಲ. ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಮೆಣಸು ಪುಡಿ ಅಷ್ಟೇ ಹಾಕಿರೋದು. ನಾರ್ಮಲ್ ಮನೇಲಿ ಏನು ಮಾಡ್ತೀವೋ ಆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ನಾನು ರೆಸಿಪಿ ಮಾಡ್ತಾ ಇರೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಮಿಕ್ಸ್ ಆಗಬೇಕು ಪೌಡರ್ಗಳೆಲ್ಲ ಅದರಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ಸೀದೋಗೋ ಹಂಗೆ ಮಾಡ್ಕೋಬಾರ್ದು, ನಾರ್ಮಲಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಎಲ್ಲ ಫ್ರೈ ಆದಮೇಲೆ ಎಗ್ಗು ಅದಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಡೆದು. ಫ್ರೈ ಮಾಡ್ತಾನೆ ಎಗ್ ಹಾಕಬೇಕು. ಎಲ್ಲೂ ನಿಲ್ಲಿಸಬಾರ್ದು ನೋಡಿ. ನಾವು ಎಲ್ಲೂ ಸ್ಟಾಪ್ ಮಾಡಿಲ್ಲ, ಕೈ ಆಡಿಸ್ತಾನೆ ಇರಬೇಕು. ಎಗ್ಗಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಸೀದೋಗಬಾರ್ದು ಎಗ್ಗು ಎಲ್ಲೂ. ಇವಾಗ ಬಾಯ್ಲ್ ಮಾಡಿ ಹಾಕ್ಬಾರ್ದು, ಹಂಗೆ ಹಸಿದಂಗೆ ಹಾಕ್ತೀವಲ್ಲ ಅದರಿಂದ ಏನೂ ಆಗೋಲ್ಲ. ಸ್ವಲ್ಪ ಎಲ್ಲೂ ಬಿಡಬಾರ್ದು, ಸ್ಟೀಮ್ ಮಾಡಬಾರ್ದು, ಹಂಗೆ ಫ್ರೈ ಮಾಡ್ತಾ ಇರಬೇಕು. ಎಗ್ಗು ಚೆನ್ನಾಗಿ ಫ್ರೈ ಆಗಬೇಕು. ಅದು ನೋಡೋಕ್ಕೆ ಹೆಂಗಿರುತ್ತೆ ಅಲ್ವಾ, ಚೆನ್ನಾಗಿ ಹುಡಿ ಥರ ಆಗೋವರೆಗೂ ಫ್ರೈ ಮಾಡಬೇಕು ನಾವು. ವೆಜಿಟೇಬಲ್ಸು ಆಮೇಲೆ ಪೌಡರ್ಸು ಅವೆಲ್ಲ ಮಿಕ್ಸ್ ಆಗೋವರೆಗೂ ಈ ಥರ ಹುಡಿಯಾಗಿ ಮಾಡಬೇಕು ಎಗ್ ಫ್ರೈಡ್ ರೈಸ್ಗೆ. ಆಮೇಲೆ ರೈಸ್ ಮಾಡಿರ್ತೀವಲ್ಲ ಅದನ್ನೊಂದು 10 ನಿಮಿಷ ಹಾರಕ್ಕೆ ಬಿಡಬೇಕು. ಪ್ಲೇಟಲ್ಲಿ ಹಾಕ್ಬಿಟ್ಟು ಬಿಸಿದೆ ಹಂಗೆ ಹಾಕ್ಬಾರ್ದು, ಸ್ವಲ್ಪ ತಣ್ಣಗಿರಬೇಕು. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಅಷ್ಟೊತ್ತಿಗೆ ರೈಸೂ ಸ್ವಲ್ಪ ತಣ್ಣಗಿರುತ್ತೆ. ಇವಾಗ ರೈಸ್ ಹಾಕ್ತಾಯಿದ್ದೀವಿ ನೋಡಿ. ರೈಸ್ ಈ ಥರ ಹುಡಿಯಾಗಿರಬೇಕು ನೋಡೋಕ್ಕೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಆ ವೆಜಿಟೇಬಲ್ಸು ಎಗ್ಗೆಲ್ಲ ಹಾಕಿದ್ದೀವಲ್ಲ ಅದ್ರ ಜೊತೆಲೇ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈ ಟೈಪಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಎಲ್ಲೂ ರೈಸ್ ಕಾಣಿಸ್ಬಾರ್ದು ನಿಮಗೆ, ಆ ಥರ ಮಿಕ್ಸ್ ಮಾಡಬೇಕು. ಇವಾಗ ಫಿನಿಶಿಂಗ್ ಟಚ್ಚು ಸ್ವಲ್ಪ ಉಪ್ಪು, ಮೆಣಸು ಪುಡಿ ಹಾಕ್ತಾಯಿದ್ದೀನಿ ಕಲ್ಲರ್ಗೆ. ಅಷ್ಟೊಂದು ಜಾಸ್ತಿ ಏನೂ ಹಾಕೋಬೇಡಿ, ಮೀಡಿಯಮಾಗಿ ಹಾಕಬೇಕು ಮೆಣಸು ಪುಡಿ, ಉಪ್ಪು ಮೇಲೆ ಹಂಗೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸಿಗಬೇಕು. ಆಮೇಲೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ. ಎಗ್ ಫ್ರೈಡ್ ರೈಸ್ ಮಾಡೋದು ನಾರ್ಮಲಾಗೆ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು. ಟೇಸ್ಟಿಂಗ್ ಪೌಡ್ರು ಅವೇನೂ ಹಾಕಲ್ಲ ನಾನು ಇದಕ್ಕೆ. ಎಗ್ ಫ್ರೈಡ್ ರೈಸ್ಗೆ ಹೋಮ್ ಮೇಡ್ ಎಗ್ ಫ್ರೈಡ್ ರೈಸು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.